ಶಕ್ತಿ ಯೋಜನೆಯ ಅಡಿಯಲ್ಲಿ ಈಗ ಬಾಕಿ ಕೊಡಿ ಸಿದ್ದಣ್ಣ ಅಂತ ಕೇಳುವ ಸಮಯ ಬಂದಾಗಿದೆ. ಅಂದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಈ ನಿಗಮಗಳಿಗೆ ದುಡ್ಡನ್ನ ಕೊಡಬೇಕಾಗಿದೆ. ಎಷ್ಟೆಷ್ಟು ದುಡ್ಡನ್ನ ಕೊಡಬೇಕು, ಏನು ಎತ್ತ ಅನ್ನೋದನ್ನ ನೋಡ್ತಾ ಹೋಗೋಣ. ನೋಡಿ, ಕೆಎಸ್ಆರ್ಟಿಸಿಗೆ 1580.12 ಕೋಟಿ ಹಣವನ್ನ ಸರ್ಕಾರ ಕೊಡಬೇಕಾಗಿದೆ. ಬಿಎಂಟಿಸಿಗೆ 710.81 ಕೋಟಿ 710 ಕೋಟಿ ರೂಪಾಯಿ ಬಾಕಿಯನ್ನ ಬಿಎಂಟಿಸಿ ಕೊಡಬೇಕು. ವಾಯವ್ಯ ಕರ್ನಾಟಕ ಸಾರಿಗೆ 988 ಕೋಟಿ ರೂಪಾಯಿ ಕೊಡಬೇಕು. ಹಾಗೇನೆ ಕಲ್ಯಾಣ ಕರ್ನಾಟಕ 727.41 ಕೋಟಿ ರೂಪಾಯಿ ಕೊಡಬೇಕು. ಸೊ ಟೋಟಲ್ ಬಾಕಿ ಇರುವಂತದ್ದು ಸರ್ಕಾರದಿಂದ ಈ ನಿಗಮಗಳಿಗೆ ಬರಬೇಕಾಗಿರುವಂತದ್ದು 4006 ಕೋಟಿ ರೂಪಾಯಿ ಬಾಕಿ ಹಣ ಸರ್ಕಾರದಿಂದ ಪಾವತಿ ಆಗಬೇಕಾಗಿದೆ. ಅಂದ್ರೆ ಸಿಂಪಲ್ ಆಗಿ ಹೇಳಬೇಕು ಅಂತಂದ್ರೆ ಶಕ್ತಿ ಯೋಜನೆಯ ಅಡಿಯಲ್ಲಿ ಈ ಎಲ್ಲಾ ನಿಗಮಗಳ ಅಡಿಯಲ್ಲಿ ಸಾವಿರಾರು ಪ್ರಯಾಣಿಕರು ಪ್ರಯಾಣ ಮಾಡಿದ್ದಾರೆ. ಆಲ್ರೆಡಿ ಕಂಡಕ್ಟರ್ಗಳು ಇವರಿಗೆ ಫ್ರೀ ಆಗಿ ಆಧಾರ್ ಕಾರ್ಡ್ ತೋರಿಸಿದ ತಕ್ಷಣ ಟಿಕೆಟ್ ಅನ್ನ ಕೊಟ್ಬಿಟ್ಟಿದ್ದಾರೆ. ಆ ಟಿಕೆಟ್ ನ ಹಣವನ್ನ ಪಾವತಿ ಮಾಡಬೇಕಾಗಿರೋರು ಯಾರು? ಸರ್ಕಾರ. ಆ ಸರ್ಕಾರ ಈಗ ಈ 4 ನಿಗಮಗಳಿಗೆ ಇನ್ನೂ ದುಡ್ಡನ್ನ ಕೊಟ್ಟಿಲ್ಲ. ಅದು 4006.47 ಕೋಟಿ ರೂಪಾಯಿ ಬಾಕಿ ಇದೆ ಅನ್ನುವಂತಹ ಲೆಕ್ಕಾಚಾರ ಇದೆ. ಸೊ ಶಕ್ತಿ ಯೋಜನೆ ಅಡಿ 650 ಕೋಟಿ ಟಿಕೆಟ್ಗಳ ಹಂಚಿಕೆ ಈಗಾಗಲೇ ಆಗಿದೆ. ಭರ್ಜರಿಯಾಗಿ ಪ್ರಚಾರ ಮಾಡಿದ್ರು ಸಿಎಂ ಸಿದ್ದರಾಮಯ್ಯ ಅವರು. ಅಂದ್ರೆ ಇಷ್ಟು ಕೋಟಿ ಟಿಕೆಟ್ ಅನ್ನ ಕೊಟ್ಟಿದ್ದೀವಿ ಅಂತ. ಸಾರಿಗೆ ನಿಗಮಗಳು ನಷ್ಟದಲ್ಲಿ ಇಲ್ಲ ಅಂತ ಸರ್ಕಾರ ಹೇಳಿತು, ಲಾಭದಲ್ಲಿ ಇದೆ ಅಂತ ಸಿಎಂ ಸಿದ್ದರಾಮಯ್ಯ ಅವರು ಹೇಳಿದ್ರು. ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿಗಳು ಶಕ್ತಿ ಅಲ್ವೇ ಅಲ್ಲ. ಕರ್ನಾಟಕ ಸಾರಿಗೆ ನಿಗಮಗಳಿಗೆ ಶಕ್ತಿಯಲ್ಲ, ದೊಡ್ಡ ಶಾಪ ಅಂತ ಈಗ ಬಿಜೆಪಿ ಆರೋಪ ಮಾಡ್ತಾ ಇದೆ. ಕಾರಣ ಬರೋಬ್ಬರಿ 4,000 ಕೋಟಿಗೂ ಹೆಚ್ಚು ಮೊತ್ತ ಬಾಕಿ ಇದೆ. 2.5 ವರ್ಷಗಳಿಂದ ಹಣ ಬಿಡುಗಡೆ ಆಗಿಲ್ಲ. ಶಕ್ತಿಯ ಕಾರಣಕ್ಕೆ ನಷ್ಟದ ಕೂಪಕ್ಕೆ ಈ ಸಾರಿಗೆ ಸಂಸ್ಥೆಗಳು ಬಿದ್ದಿದೆ. ಆ ಕಡೆ ಬೇಡಿಕೆ ಈಡೇರಿಕೆಗೆ ಸಾರಿಗೆ ನೌಕರರು ಕೂಡ ಹೋರಾಟವನ್ನ ಮಾಡ್ತಾ ಇದ್ದಾರೆ. ಸರ್ಕಾರಿ ನೌಕರರಂತೆ ಸರಿಸಮಾನ ವೇತನ ಕೊಡೋಕಾಗ್ತಾ ಇಲ್ಲ ಅಂತ ಬೇಸರಿಸುತ್ತಿದ್ದಾರೆ. ನಗದು ರಹಿತ ವೈದ್ಯಕೀಯ ಸೌಲಭ್ಯ ಸಿಗ್ತಾ ಇಲ್ಲ, ಹಕ್ಕಿನ ರಜೆ ಕೊಡ್ತಾ ಇಲ್ಲ. ಸಿದ್ದರಾಮಯ್ಯನವರೇ ಕಾಸು ಕೊಡಿ ಅಂತ, ಸಾರಿಗೆಗೆ ಶಕ್ತಿ ತುಂಬಿ ಅಂತ ಬಿಜೆಪಿ ಈಗ ಆರೋಪವನ್ನ ಮಾಡ್ತಾ ಇದೆ ಸರ್ಕಾರದ ವಿರುದ್ಧ. ಇನ್ನ ನೆಕ್ಸ್ಟ್ ಶಕ್ತಿ ಯೋಜನೆಯ ಅಡಿಯಲ್ಲಿ ಈಗ ಬಾಕಿ ಕೊಡಿ ಸಿದ್ದಣ್ಣ ಅಂತ ಕೇಳುವ ಸಮಯ ಬಂದಾಗಿದೆ. ಅಂದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಈ ನಿಗಮಗಳಿಗೆ ದುಡ್ಡನ್ನ ಕೊಡಬೇಕಾಗಿದೆ. ಎಷ್ಟೆಷ್ಟು ದುಡ್ಡನ್ನ ಕೊಡಬೇಕು, ಏನು ಎತ್ತ ಅನ್ನೋದನ್ನ ನೋಡ್ತಾ ಹೋಗೋಣ. ನೋಡಿ, ಕೆಎಸ್ಆರ್ಟಿಸಿಗೆ 1580.12 ಕೋಟಿ ಹಣವನ್ನ ಸರ್ಕಾರ ಕೊಡಬೇಕಾಗಿದೆ. ಬಿಎಂಟಿಸಿಗೆ 710.81 ಕೋಟಿ 710 ಕೋಟಿ ರೂಪಾಯಿ ಬಾಕಿಯನ್ನ ಬಿಎಂಟಿಸಿ ಕೊಡಬೇಕು. ವಾಯವ್ಯ ಕರ್ನಾಟಕ ಸಾರಿಗೆ 988 ಕೋಟಿ ರೂಪಾಯಿ ಕೊಡಬೇಕು. ಹಾಗೇನೆ ಕಲ್ಯಾಣ ಕರ್ನಾಟಕ 727.41 ಕೋಟಿ ರೂಪಾಯಿ ಕೊಡಬೇಕು. ಸೊ ಟೋಟಲ್ ಬಾಕಿ ಇರುವಂತದ್ದು ಸರ್ಕಾರದಿಂದ ಈ ನಿಗಮಗಳಿಗೆ ಬರಬೇಕಾಗಿರುವಂತದ್ದು 4006 ಕೋಟಿ ರೂಪಾಯಿ ಬಾಕಿ ಹಣ ಸರ್ಕಾರದಿಂದ ಪಾವತಿ ಆಗಬೇಕಾಗಿದೆ. ಅಂದ್ರೆ ಸಿಂಪಲ್ ಆಗಿ ಹೇಳಬೇಕು ಅಂತಂದ್ರೆ ಶಕ್ತಿ ಯೋಜನೆಯ ಅಡಿಯಲ್ಲಿ ಈ ಎಲ್ಲಾ ನಿಗಮಗಳ ಅಡಿಯಲ್ಲಿ ಸಾವಿರಾರು ಪ್ರಯಾಣಿಕರು ಪ್ರಯಾಣ ಮಾಡಿದ್ದಾರೆ. ಆಲ್ರೆಡಿ ಕಂಡಕ್ಟರ್ಗಳು ಇವರಿಗೆ ಫ್ರೀ ಆಗಿ ಆಧಾರ್ ಕಾರ್ಡ್ ತೋರಿಸಿದ ತಕ್ಷಣ ಟಿಕೆಟ್ ಅನ್ನ ಕೊಟ್ಬಿಟ್ಟಿದ್ದಾರೆ. ಆ ಟಿಕೆಟ್ ನ ಹಣವನ್ನ ಪಾವತಿ ಮಾಡಬೇಕಾಗಿರೋರು ಯಾರು? ಸರ್ಕಾರ. ಆ ಸರ್ಕಾರ ಈಗ ಈ 4 ನಿಗಮಗಳಿಗೆ ಇನ್ನೂ ದುಡ್ಡನ್ನ ಕೊಟ್ಟಿಲ್ಲ. ಅದು 4006.47 ಕೋಟಿ ರೂಪಾಯಿ ಬಾಕಿ ಇದೆ ಅನ್ನುವಂತಹ ಲೆಕ್ಕಾಚಾರ ಇದೆ. ಸೊ ಶಕ್ತಿ ಯೋಜನೆ ಅಡಿ 650 ಕೋಟಿ ಟಿಕೆಟ್ಗಳ ಹಂಚಿಕೆ ಈಗಾಗಲೇ ಆಗಿದೆ. ಭರ್ಜರಿಯಾಗಿ ಪ್ರಚಾರ ಮಾಡಿದ್ರು ಸಿಎಂ ಸಿದ್ದರಾಮಯ್ಯ ಅವರು. ಅಂದ್ರೆ ಇಷ್ಟು ಕೋಟಿ ಟಿಕೆಟ್ ಅನ್ನ ಕೊಟ್ಟಿದ್ದೀವಿ ಅಂತ. ಸಾರಿಗೆ ನಿಗಮಗಳು ನಷ್ಟದಲ್ಲಿ ಇಲ್ಲ ಅಂತ ಸರ್ಕಾರ ಹೇಳಿತು, ಲಾಭದಲ್ಲಿ ಇದೆ ಅಂತ ಸಿಎಂ ಸಿದ್ದರಾಮಯ್ಯ ಅವರು ಹೇಳಿದ್ರು. ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿಗಳು ಶಕ್ತಿ ಅಲ್ವೇ ಅಲ್ಲ. ಕರ್ನಾಟಕ ಸಾರಿಗೆ ನಿಗಮಗಳಿಗೆ ಶಕ್ತಿಯಲ್ಲ, ದೊಡ್ಡ ಶಾಪ ಅಂತ ಈಗ ಬಿಜೆಪಿ ಆರೋಪ ಮಾಡ್ತಾ ಇದೆ. ಕಾರಣ ಬರೋಬ್ಬರಿ 4,000 ಕೋಟಿಗೂ ಹೆಚ್ಚು ಮೊತ್ತ ಬಾಕಿ ಇದೆ.
2.5 ವರ್ಷಗಳಿಂದ ಹಣ ಬಿಡುಗಡೆ ಆಗಿಲ್ಲ. ಶಕ್ತಿಯ ಕಾರಣಕ್ಕೆ ನಷ್ಟದ ಕೂಪಕ್ಕೆ ಈ ಸಾರಿಗೆ ಸಂಸ್ಥೆಗಳು ಬಿದ್ದಿದೆ. ಆ ಕಡೆ ಬೇಡಿಕೆ ಈಡೇರಿಕೆಗೆ ಸಾರಿಗೆ ನೌಕರರು ಕೂಡ ಹೋರಾಟವನ್ನ ಮಾಡ್ತಾ ಇದ್ದಾರೆ. ಸರ್ಕಾರಿ ನೌಕರರಂತೆ ಸರಿಸಮಾನ ವೇತನ ಕೊಡೋಕಾಗ್ತಾ ಇಲ್ಲ ಅಂತ ಬೇಸರಿಸುತ್ತಿದ್ದಾರೆ. ನಗದು ರಹಿತ ವೈದ್ಯಕೀಯ ಸೌಲಭ್ಯ ಸಿಗ್ತಾ ಇಲ್ಲ, ಹಕ್ಕಿನ ರಜೆ ಕೊಡ್ತಾ ಇಲ್ಲ. ಸಿದ್ದರಾಮಯ್ಯನವರೇ ಕಾಸು ಕೊಡಿ ಅಂತ, ಸಾರಿಗೆಗೆ ಶಕ್ತಿ ತುಂಬಿ ಅಂತ ಬಿಜೆಪಿ ಈಗ ಆರೋಪವನ್ನ ಮಾಡ್ತಾ ಇದೆ ಸರ್ಕಾರದ ವಿರುದ್ಧ. ಇನ್ನ ನೆಕ್ಸ್ಟ್, ಶಕ್ತಿ ಯೋಜನೆಯ ಅಡಿಯಲ್ಲಿ ಈಗ ಬಾಕಿ ಕೊಡಿ ಸಿದ್ದಣ್ಣ ಅಂತ ಕೇಳುವ ಸಮಯ ಬಂದಾಗಿದೆ. ಅಂದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಈ ನಿಗಮಗಳಿಗೆ ದುಡ್ಡನ್ನ ಕೊಡಬೇಕಾಗಿದೆ. ಎಷ್ಟೆಷ್ಟು ದುಡ್ಡನ್ನ ಕೊಡಬೇಕು, ಏನು ಎತ್ತ ಅನ್ನೋದನ್ನ ನೋಡ್ತಾ ಹೋಗೋಣ. ನೋಡಿ, ಕೆಎಸ್ಆರ್ಟಿಸಿಗೆ 1580.12 ಕೋಟಿ ಹಣವನ್ನ ಸರ್ಕಾರ ಕೊಡಬೇಕಾಗಿದೆ. ಬಿಎಂಟಿಸಿಗೆ 710.81 ಕೋಟಿ, 710 ಕೋಟಿ ರೂಪಾಯಿ ಬಾಕಿಯನ್ನ ಬಿಎಂಟಿಸಿ ಕೊಡಬೇಕು. ವಾಯವ್ಯ ಕರ್ನಾಟಕ ಸಾರಿಗೆ 988 ಕೋಟಿ ರೂಪಾಯಿ ಕೊಡಬೇಕು. ಹಾಗೇನೆ ಕಲ್ಯಾಣ ಕರ್ನಾಟಕ 727.41 ಕೋಟಿ ರೂಪಾಯಿ ಕೊಡಬೇಕು. ಸೊ ಟೋಟಲ್ ಬಾಕಿ ಇರುವಂತದ್ದು ಸರ್ಕಾರದಿಂದ ಈ ನಿಗಮಗಳಿಗೆ ಬರಬೇಕಾಗಿರುವಂತದ್ದು 4006 ಕೋಟಿ ರೂಪಾಯಿ ಬಾಕಿ ಹಣ ಸರ್ಕಾರದಿಂದ ಪಾವತಿ ಆಗಬೇಕಾಗಿದೆ. ಅಂದ್ರೆ ಸಿಂಪಲ್ ಆಗಿ ಹೇಳಬೇಕು ಅಂತಂದ್ರೆ, ಶಕ್ತಿ ಯೋಜನೆಯ ಅಡಿಯಲ್ಲಿ ಈ ಎಲ್ಲಾ ನಿಗಮಗಳ ಅಡಿಯಲ್ಲಿ ಸಾವಿರಾರು ಪ್ರಯಾಣಿಕರು ಪ್ರಯಾಣ ಮಾಡಿದ್ದಾರೆ. ಆಲ್ರೆಡಿ ಕಂಡಕ್ಟರ್ಗಳು ಇವರಿಗೆ ಫ್ರೀ ಆಗಿ ಆಧಾರ್ ಕಾರ್ಡ್ ತೋರಿಸಿದ ತಕ್ಷಣ ಟಿಕೆಟ್ ಅನ್ನ ಕೊಟ್ಬಿಟ್ಟಿದ್ದಾರೆ. ಆ ಟಿಕೆಟ್ ನ ಹಣವನ್ನ ಪಾವತಿ ಮಾಡಬೇಕಾಗಿರೋರು ಯಾರು? ಸರ್ಕಾರ. ಆ ಸರ್ಕಾರ ಈಗ ಈ 4 ನಿಗಮಗಳಿಗೆ ಇನ್ನೂ ದುಡ್ಡನ್ನ ಕೊಟ್ಟಿಲ್ಲ. ಅದು 4006.47 ಕೋಟಿ ರೂಪಾಯಿ ಬಾಕಿ ಇದೆ ಅನ್ನುವಂತಹ ಲೆಕ್ಕಾಚಾರ ಇದೆ. ಸೊ ಶಕ್ತಿ ಯೋಜನೆ ಅಡಿ 650 ಕೋಟಿ ಟಿಕೆಟ್ಗಳ ಹಂಚಿಕೆ ಈಗಾಗಲೇ ಆಗಿದೆ. ಭರ್ಜರಿಯಾಗಿ ಪ್ರಚಾರ ಮಾಡಿದ್ರು ಸಿಎಂ ಸಿದ್ದರಾಮಯ್ಯ ಅವರು. ಅಂದ್ರೆ ಇಷ್ಟು ಕೋಟಿ ಟಿಕೆಟ್ ಅನ್ನ ಕೊಟ್ಟಿದ್ದೀವಿ ಅಂತ. ಸಾರಿಗೆ ನಿಗಮಗಳು ನಷ್ಟದಲ್ಲಿ ಇಲ್ಲ ಅಂತ ಸರ್ಕಾರ ಹೇಳಿತು, ಲಾಭದಲ್ಲಿ ಇದೆ ಅಂತ ಸಿಎಂ ಸಿದ್ದರಾಮಯ್ಯ ಅವರು ಹೇಳಿದ್ರು. ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿಗಳು ಶಕ್ತಿ ಅಲ್ವೇ ಅಲ್ಲ. ಕರ್ನಾಟಕ ಸಾರಿಗೆ ನಿಗಮಗಳಿಗೆ ಶಕ್ತಿಯಲ್ಲ, ದೊಡ್ಡ ಶಾಪ ಅಂತ ಈಗ ಬಿಜೆಪಿ ಆರೋಪ ಮಾಡ್ತಾ ಇದೆ. ಕಾರಣ, ಬರೋಬ್ಬರಿ 4,000 ಕೋಟಿಗೂ ಹೆಚ್ಚು ಮೊತ್ತ ಬಾಕಿ ಇದೆ. 2.5 ವರ್ಷಗಳಿಂದ ಹಣ ಬಿಡುಗಡೆ ಆಗಿಲ್ಲ. ಶಕ್ತಿಯ ಕಾರಣಕ್ಕೆ ನಷ್ಟದ ಕೂಪಕ್ಕೆ ಈ ಸಾರಿಗೆ ಸಂಸ್ಥೆಗಳು ಬಿದ್ದಿದೆ. ಆ ಕಡೆ ಬೇಡಿಕೆ ಈಡೇರಿಕೆಗೆ ಸಾರಿಗೆ ನೌಕರರು ಕೂಡ ಹೋರಾಟವನ್ನ ಮಾಡ್ತಾ ಇದ್ದಾರೆ. ಸರ್ಕಾರಿ ನೌಕರರಂತೆ ಸರಿಸಮಾನ ವೇತನ ಕೊಡೋಕಾಗ್ತಾ ಇಲ್ಲ ಅಂತ ಬೇಸರಿಸುತ್ತಿದ್ದಾರೆ. ನಗದು ರಹಿತ ವೈದ್ಯಕೀಯ ಸೌಲಭ್ಯ ಸಿಗ್ತಾ ಇಲ್ಲ, ಹಕ್ಕಿನ ರಜೆ ಕೊಡ್ತಾ ಇಲ್ಲ. ಸಿದ್ದರಾಮಯ್ಯನವರೇ ಕಾಸು ಕೊಡಿ ಅಂತ, ಸಾರಿಗೆಗೆ ಶಕ್ತಿ ತುಂಬಿ ಅಂತ ಬಿಜೆಪಿ ಈಗ ಆರೋಪವನ್ನ ಮಾಡ್ತಾ ಇದೆ ಸರ್ಕಾರದ ವಿರುದ್ಧ. ಇನ್ನ ನೆಕ್ಸ್ಟ್, ಶಕ್ತಿ ಯೋಜನೆಯ ಅಡಿಯಲ್ಲಿ ಈಗ ಬಾಕಿ ಕೊಡಿ ಸಿದ್ದಣ್ಣ ಅಂತ ಕೇಳುವ ಸಮಯ ಬಂದಾಗಿದೆ. ಅಂದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಈ ನಿಗಮಗಳಿಗೆ ದುಡ್ಡನ್ನ ಕೊಡಬೇಕಾಗಿದೆ. ಎಷ್ಟೆಷ್ಟು ದುಡ್ಡನ್ನ ಕೊಡಬೇಕು, ಏನು ಎತ್ತ ಅನ್ನೋದನ್ನ ನೋಡ್ತಾ ಹೋಗೋಣ. ನೋಡಿ, ಕೆಎಸ್ಆರ್ಟಿಸಿಗೆ 1580.12 ಕೋಟಿ ಹಣವನ್ನ ಸರ್ಕಾರ ಕೊಡಬೇಕಾಗಿದೆ. ಬಿಎಂಟಿಸಿಗೆ 710.81 ಕೋಟಿ, 710 ಕೋಟಿ ರೂಪಾಯಿ ಬಾಕಿಯನ್ನ ಬಿಎಂಟಿಸಿ ಕೊಡಬೇಕು. ವಾಯವ್ಯ ಕರ್ನಾಟಕ ಸಾರಿಗೆ 988 ಕೋಟಿ ರೂಪಾಯಿ ಕೊಡಬೇಕು. ಹಾಗೇನೆ ಕಲ್ಯಾಣ ಕರ್ನಾಟಕ 727.41 ಕೋಟಿ ರೂಪಾಯಿ ಕೊಡಬೇಕು. ಸೊ ಟೋಟಲ್ ಬಾಕಿ ಇರುವಂತದ್ದು ಸರ್ಕಾರದಿಂದ ಈ ನಿಗಮಗಳಿಗೆ ಬರಬೇಕಾಗಿರುವಂತದ್ದು 4006 ಕೋಟಿ ರೂಪಾಯಿ ಬಾಕಿ ಹಣ ಸರ್ಕಾರದಿಂದ ಪಾವತಿ ಆಗಬೇಕಾಗಿದೆ. ಅಂದ್ರೆ ಸಿಂಪಲ್ ಆಗಿ ಹೇಳಬೇಕು ಅಂತಂದ್ರೆ, ಶಕ್ತಿ ಯೋಜನೆಯ ಅಡಿಯಲ್ಲಿ ಈ ಎಲ್ಲಾ ನಿಗಮಗಳ ಅಡಿಯಲ್ಲಿ ಸಾವಿರಾರು ಪ್ರಯಾಣಿಕರು ಪ್ರಯಾಣ ಮಾಡಿದ್ದಾರೆ. ಆಲ್ರೆಡಿ ಕಂಡಕ್ಟರ್ಗಳು ಇವರಿಗೆ ಫ್ರೀ ಆಗಿ ಆಧಾರ್ ಕಾರ್ಡ್ ತೋರಿಸಿದ ತಕ್ಷಣ ಟಿಕೆಟ್ ಅನ್ನ ಕೊಟ್ಬಿಟ್ಟಿದ್ದಾರೆ. ಆ ಟಿಕೆಟ್ ನ ಹಣವನ್ನ ಪಾವತಿ ಮಾಡಬೇಕಾಗಿರೋರು ಯಾರು? ಸರ್ಕಾರ. ಆ ಸರ್ಕಾರ ಈಗ ಈ 4 ನಿಗಮಗಳಿಗೆ ಇನ್ನೂ ದುಡ್ಡನ್ನ ಕೊಟ್ಟಿಲ್ಲ. ಅದು 4006.47 ಕೋಟಿ ರೂಪಾಯಿ ಬಾಕಿ ಇದೆ ಅನ್ನುವಂತಹ ಲೆಕ್ಕಾಚಾರ ಇದೆ.
ಸೊ ಶಕ್ತಿ ಯೋಜನೆ ಅಡಿ 650 ಕೋಟಿ ಟಿಕೆಟ್ಗಳ ಹಂಚಿಕೆ ಈಗಾಗಲೇ ಆಗಿದೆ. ಭರ್ಜರಿಯಾಗಿ ಪ್ರಚಾರ ಮಾಡಿದ್ರು ಸಿಎಂ ಸಿದ್ದರಾಮಯ್ಯ ಅವರು. ಅಂದ್ರೆ ಇಷ್ಟು ಕೋಟಿ ಟಿಕೆಟ್ ಅನ್ನ ಕೊಟ್ಟಿದ್ದೀವಿ ಅಂತ. ಸಾರಿಗೆ ನಿಗಮಗಳು ನಷ್ಟದಲ್ಲಿ ಇಲ್ಲ ಅಂತ ಸರ್ಕಾರ ಹೇಳಿತು, ಲಾಭದಲ್ಲಿ ಇದೆ ಅಂತ ಸಿಎಂ ಸಿದ್ದರಾಮಯ್ಯ ಅವರು ಹೇಳಿದ್ರು. ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿಗಳು ಶಕ್ತಿ ಅಲ್ವೇ ಅಲ್ಲ. ಕರ್ನಾಟಕ ಸಾರಿಗೆ ನಿಗಮಗಳಿಗೆ ಶಕ್ತಿಯಲ್ಲ, ದೊಡ್ಡ ಶಾಪ ಅಂತ ಈಗ ಬಿಜೆಪಿ ಆರೋಪ ಮಾಡ್ತಾ ಇದೆ. ಕಾರಣ ಬರೋಬ್ಬರಿ 4,000 ಕೋಟಿಗೂ ಹೆಚ್ಚು ಮೊತ್ತ ಬಾಕಿ ಇದೆ. 2.5 ವರ್ಷಗಳಿಂದ ಹಣ ಬಿಡುಗಡೆ ಆಗಿಲ್ಲ. ಶಕ್ತಿಯ ಕಾರಣಕ್ಕೆ ನಷ್ಟದ ಕೂಪಕ್ಕೆ ಈ ಸಾರಿಗೆ ಸಂಸ್ಥೆಗಳು ಬಿದ್ದಿದೆ. ಆ ಕಡೆ ಬೇಡಿಕೆ ಈಡೇರಿಕೆಗೆ ಸಾರಿಗೆ ನೌಕರರು ಕೂಡ ಹೋರಾಟವನ್ನ ಮಾಡ್ತಾ ಇದ್ದಾರೆ. ಸರ್ಕಾರಿ ನೌಕರರಂತೆ ಸರಿಸಮಾನ ವೇತನ ಕೊಡೋಕಾಗ್ತಾ ಇಲ್ಲ ಅಂತ ಬೇಸರಿಸುತ್ತಿದ್ದಾರೆ. ನಗದು ರಹಿತ ವೈದ್ಯಕೀಯ ಸೌಲಭ್ಯ ಸಿಗ್ತಾ ಇಲ್ಲ, ಹಕ್ಕಿನ ರಜೆ ಕೊಡ್ತಾ ಇಲ್ಲ. ಸಿದ್ದರಾಮಯ್ಯನವರೇ ಕಾಸು ಕೊಡಿ ಅಂತ, ಸಾರಿಗೆಗೆ ಶಕ್ತಿ ತುಂಬಿ ಅಂತ ಬಿಜೆಪಿ ಈಗ ಆರೋಪವನ್ನ ಮಾಡ್ತಾ ಇದೆ ಸರ್ಕಾರದ